ಆದೇಶಕ್ಕೆ ಕಾದು ಕೂತಿದ್ದಾರೆ ರೇವಣ್ಣ. ಸಂಜೆ 5ಕ್ಕೆ ಹೊರಬೀಳಲಿದೆ ರೇವಣ್ಣ ಜಾಮೀನು ಆದೇಶ. ರೇವಣ್ಣ ಜಾಮೀನು ಆದೇಶ ಮಾಹಿತಿ ಪಡೆದಿದ್ದಾರೆ ಎಚ್ಡಿಕೆ. ಇವತ್ತಾದ್ರೂ ಜಾಮೀನು ಸಿಗತ್ತಾ? ಬಹಳ ದೊಡ್ಡ ನಿರೀಕ್ಷೆಯಲ್ಲಿ ಕಾದು ಕೂತಿದ್ದಾರೆ ರೇವಣ್ಣ. ವಾದ ಪ್ರತಿವಾದ ಸುದೀರ್ಘ 3 ತಾಸು ನಡೆಯಿತು. ರೇವಣ್ಣಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಗಬೇಕು ಅಂತ ಅವರ ಪರ ವಕೀಲರಾದ ನಾಗೇಶ್ ವಾದವನ್ನ ಮಾಡಿದ್ರೆ, ಯಾಕೆ ಅವರಿಗೆ ಜಾಮೀನು ಕೊಡಬಾರದು ಎಸ್ಪಿಪಿ ವಾದ ಮಂಡನೆ ಮಾಡಿದ್ರು. ರೇವಣ್ಣಗೆ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಆಪ್ತರು ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಬಳಿ ರೇವಣ್ಣ ಆಪ್ತರು ಜಮಾಯಿಸಿದ್ದಾರೆ. ರೇವಣ್ಣಗೆ ಇವತ್ತು ಜಾಮೀನು ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಂದಿದ್ದಾರೆ. ಹೊಳೆನರಸೀಪುರದಿಂದ ರೇವಣ್ಣ ಆಪ್ತರು ಬಂದಿದ್ದಾರೆ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಸಾಹೇಬ್ರ ಪಾತ್ರ ಇಲ್ಲ. ಇವತ್ತು ಅವರಿಗೆ ಬೇಲ್ ಸಿಗತ್ತೆ. ಜೈಲಿನ ಬಳಿ ಜೆಡಿಎಸ್ ಕಾರ್ಯಕರ್ತರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಬಳಿ ರೇವಣ್ಣ ಆಪ್ತರು ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದ ಬಳಿ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಲಾಗಿದೆ. ಇವತ್ತು ಸುದೀರ್ಘವಾದ 3 ತಾಸು ವಾದ ಪ್ರತಿವಾದ ನಡೆಯಿತು. ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಸಂಜೆ 5 ಗಂಟೆಗೆ ತೀರ್ಪು ಪ್ರಕಟವಾಗುತ್ತೆ. ಇವತ್ತು ರೇವಣ್ಣರಿಗೆ ಜಾಮೀನು ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅವರ ಆಪ್ತರು ಕಾರ್ಯಕರ್ತರು ಪರಪ್ಪನ ಅಗ್ರಹಾರದ ಬಳಿ ಜಮಾಯಿಸಿದ್ದಾರೆ. ಕೇಸ್ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ಅದರಿಂದಲೂ ಒಂಥರ ಸಂಚಲನ ಸೃಷ್ಟಿ ಮಾಡಿದೆ ಇಡೀ ದೇಶದ. ಏನಿಲ್ಲ ಸರ್, ನಮ್ಮ ಸಾಹೇಬ್ರದ್ದು ಯಾವ ತಪ್ಪಿಲ್ಲ ಸರ್, ಬೇಕು ಅಂತ ಮಾಡಿರೋದು ಸರ್. ಯಾವುದು ಕಿಡ್ನಾಪ್ ಕೇಸಲ್ಲಿ ಇನ್ನೊಂದಲ್ಲಿ ಸಾಹೇಬ್ರಿಗೆ ಯಾವ ವಿಚಾರನೂ ಗೊತ್ತಿಲ್ಲ ಸರ್. ಇವತ್ತು ಕೋರ್ಟಲ್ಲಿ ಬೇಲ್ ಆಗುತ್ತಾ? ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಆಗಲೇಬೇಕು ಸರ್ ದೇವದಾಯಿ. ಎಸ್ ಕೇಳಿಸ್ತಾ ಇದೆ. ಟಿಪಿ ಮೂಯಿಂಗ್ ಆನೇಕಲ್ ರೇವಣ್ಣ ಆಪ್ತರು. ಓಕೆ, ಎಚ್ಡಿ ರೇವಣ್ಣಗೆ ಜಾಮೀನು ನೀಡದಂತೆ ಎಸ್ಐಟಿ ವಾದವನ್ನ ಮಂಡಿಸಿದೆ. ರೇವಣ್ಣ ತನಿಖೆಗೆ ಸಹಕಾರ ನೀಡಿಲ್ಲ ಅಂತ ಎಸ್ಪಿಪಿ ವಾದವನ್ನ ಮಂಡಿಸಿದ್ರು. ಎಸ್ಐಟಿ ರೇವಣ್ಣರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಪ್ರಶ್ನೆಗಳ ಸುರಿಮಳೆಗೈದು. ಆದ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ರೇವಣ್ಣ ಕೊಟ್ಟಂತಹ ಉತ್ತರ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ. 2 ದಿನ ರಾಹುಕಾಲ ಗುಳಿಕ ಕಾಲ ಅಂತ ದೂಡಿದ್ರು. ಆಮೇಲೆ ಆರೋಗ್ಯ ಏರುಪೇರಾಯಿತು. ನನಗ ಆರೋಗ್ಯ ಸರಿ ಇಲ್ಲ, ನನ್ನನ್ನ ಏನು ಕೇಳಬೇಡಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹೊಟ್ಟೆ ನೋವು ಅಂತ ರೇವಣ್ಣ ಕುಳಿತು ಬಿಟ್ರು. ರೇವಣ್ಣ ತನಿಖೆಗೆ ಯಾವುದೇ ಸಹಕಾರ ನೀಡಿಲ್ಲ. ರೇವಣ್ಣಗೆ ಜಾಮೀನು ಸಿಕ್ಕರೆ ಮಹಿಳೆಯರು ಹೇಳಿಕೆ ನೀಡಲ್ಲ, ಬೇರೆ ಮಹಿಳೆಯರ ಮೇಲೆ ಬೆದರಿಕೆ ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ರೇವಣ್ಣಗೆ ಜಾಮೀನು ನೀಡಬಾರದು ಅಂತ ವಾದವನ್ನ ಮಂಡಿಸಲಾಗಿದೆ. ಕೇಸ್ ಡೈರಿ, ಕೆಲ ಸಂತ್ರಸ್ತೆಯರ ಹೇಳಿಕೆಗಳ ಸೀಲ್ಡ್ ಕವರ್ ಅನ್ನ ಸಲ್ಲಿಕೆ ಮಾಡಲಾಯಿತು. ನ್ಯಾಯಾಧೀಶರಿಗೆ ಸೀಲ್ ಮಾಡಿದ ಕವರ್ ಅನ್ನ ಎಸ್ಪಿಪಿ ನೀಡಿತು. ಎಸ್ಪಿಪಿ ವಾದ ಮಂಡಿಸಿದ್ದು ತನಿಖೆಗೆ ಅಸಹಕಾರವನ್ನ ತೋರಿದ್ರು ರೇವಣ್ಣ, ತನಿಖೆಗೆ ಸ್ಪಂದಿಸಿಲ್ಲ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್,
ಯಾಕೆ ರೇವಣ್ಣಗೆ ಜಾಮೀನು ನೀಡಬಾರದು ಅನ್ನೋ ಪ್ರಮುಖ ಅಂಶಗಳನ್ನ ಮುಂದೆ ಇಟ್ಟು ಎಸ್ಪಿಪಿ ವಾದವನ್ನ ಮಂಡನೆ ಮಾಡಿದ್ರು. ಮೊದಲನೇದಾಗಿ ಅವರು ವಿಚಾರಣೆಗೆ ಸಹಕಾರ ನೀಡಿಲ್ಲ ಅಂತ. ಹೌದು, ಆರಂಭದಲ್ಲಿ ಅದೇ ಇನ್ಫಾರ್ಮೇಶನ್ ಸಿಕ್ಕಿತ್ತು. ರೇವಣ್ಣ ಯಾವ ಪ್ರಶ್ನೆ ಕೇಳಿದ್ರು ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅನ್ನೋ ಉತ್ತರವನ್ನ ಕೊಟ್ರು ಅಂತ. ಇದು ಈ ಬೇಲ್ನ ವಿಚಾರದಲ್ಲಿ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ? ಹಾಗಾದ್ರೆ ತನಿಖೆಗೆ ಸಹಕರಿಸಿಲ್ಲ ಅನ್ನೋದು ಶ್ವೇತಾ, ಅಂದರೆ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಆರೋಪ ಏನು ಕೇಳಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ SIT ಈಗಾಗಲೇ ಪ್ರಕರಣವನ್ನು ವರ್ಗಾವಣೆ ಮಾಡಿಕೊಂಡು ಮತ್ತು KR ನಗರದಲ್ಲಿ ಸಂತ್ರಸ್ತೆಯನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆ ಹಾಕಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ರೇವಣ್ಣ ಅವರ ಆಂಟಿಸಿಪೇಟರಿ ಬೇಲು ವಜಾ ಆದ ತಕ್ಷಣ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸಗಳಾಯಿತು. ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ 4 ದಿನಗಳ ಕಾಲ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾರೆ. ಈ ಸಂದರ್ಭದಲ್ಲಿ ರೇವಣ್ಣ ತನಿಖೆಗೆ ಅಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಕೇಳಿದಂತೆ ಯಾವ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿಲ್ಲ. ಅವರು ಒಂದು ರೀತಿ ಮೌನವನ್ನು ವಹಿಸುವಂತಹದ್ದು. ಮತ್ತೆ ಕೇಳಿದ ಪ್ರಶ್ನೆಗಳಿಗೆಲ್ಲ ಈಗ ರಾವ್ ಕಾಲ ಗುಳಿಕ ಕಾಲ ಅಂತೇಳಿ ಏನೂ ಮಾತನಾಡದೆ ಮೌನವಾಗಿದ್ದುಕೊಂಡು ತನಿಖೆಗೆ ಅಸಹಕಾರವನ್ನು ತೋರಿಸಿದ್ದಾರೆ. 2 ದಿನ ಆ ರೀತಿ ಮಾಡಿದ್ರು. ಮತ್ತೆ ಒಂದು ದಿನ ನನಗೆ ಹೊಟ್ಟೆ ನೋವು ಅಂತೇಳಿ ಆಸ್ಪತ್ರೆಗೆ ಹೋಗುವಂಥದ್ದು. ಹೀಗೆ ತನಿಖೆಗೆ ಅವರು ಯಾವ ರೀತಿ ಸಹಕಾರವನ್ನು ಕೊಟ್ಟಿಲ್ಲ ಮತ್ತೆ ಬಾಯಿ ಬಿಟ್ಟಿಲ್ಲ ಅನ್ನುವಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ SIT ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಮತ್ತೆ ಒಂದು ವೇಳೆ ಏನಾದರೂ ಇವರಿಗೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಬೇರೆ ಮಹಿಳೆಯರಿಗೆ ಒಂದು ಏನು ಬೆದರಿಕೆ ಹಾಕುವಂಥ ಸಾಧ್ಯತೆಗಳಿರುವಂಥದ್ದು. ಇಡೀ ಪ್ರಕರಣವನ್ನೇ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ಮಗನ ಮೇಲೆ ಕೇಳಿ ಬಂದಂಥ ಆರೋಪದ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೋಸ್ಕರ ಈ ಪ್ರಕರಣ ಆಗಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಅಂದರೆ ಜಾಮೀನು ಸಿಕ್ಕಿದ್ದೆ ಆದಲ್ಲಿ ಈ ಅವರ ವಿರುದ್ಧ ದಾಖಲಾಗಿರುವಂಥ ಕೇಸ್ನ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ. ಮತ್ತು ಬೇರೆ ಬೇರೆ ಮಹಿಳೆಯರ ಮೇಲೆಯೂ ಕೂಡ ಒಂದಷ್ಟು ಬೆದರಿಕೆಯನ್ನು ಒಡ್ಡುವಂಥದ್ದು, ಅವರಿಗೆ ತೊಂದರೆ ಕೊಡುವಂಥ ಕೆಲಸಗಳು ಆಗ್ತದೆ ಅನ್ನುವಂಥದ್ದು. ಮತ್ತು ಈ ಪ್ರಕರಣದಲ್ಲಿ ಕೇಸ್ ಡೈರಿ ಅಂದರೆ ಇಲ್ಲಿವರೆಗೆ ಕೇಸ್ ದಾಖಲಾಗಿ ಇಲ್ಲಿವರೆಗೂ ಏನು ತನಿಖೆಗಳು ನಡೆದಿದೆ, ಅಲ್ಲಿ ಏನು ಟೈಮ್ ಟು ಟೈಮ್ ಏನು ತನಿಖೆಗಳಾಗಿದೆ ಅದರ ಒಂದಷ್ಟು ರಿಪೋರ್ಟನ್ನು ಪೊಲೀಸ್ ವರದಿಯನ್ನು ಈಗಾಗಲೇ ಜಡ್ಜ್ಗೆ ಕೊಟ್ಟಿರುವಂಥದ್ದು. ಮತ್ತೆ ಪ್ರಮುಖವಾಗಿ ಒಂದು ಸೀಲ್ಡ್ ಕವರ್ನಲ್ಲಿ ಈ ಸಂಬಂಧಪಟ್ಟಂತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2-3 ಮಹಿಳೆಯರು ಕೊಟ್ಟಂಥ ಹೇಳಿಕೆಯ ಪ್ರತಿಯನ್ನು ಕೂಡ ಸೀಲ್ಡ್ ಕವರ್ನಲ್ಲಿ ಕೋರ್ಟ್ಗೆ ಕೊಟ್ಟಿರುವಂತಹದ್ದು. ಮತ್ತು ಆ ಮೂಲಕ ಇಡೀ ಹಗರಣ ಕೇವಲ ರೇವಣ್ಣ ಅವರ ಮೇಲೆ ಬಂದಿರುವಂಥ ಕಿಡ್ನಾಪ್ನ ಪ್ರಕರಣ ಮಾತ್ರ ಅಲ್ಲ, ಇಡೀ ಹಗರಣದ ಒಂದಷ್ಟು ಮಾಹಿತಿಯನ್ನು ಜಡ್ಜ್ಗೆ ಕೊಡುವ ಮೂಲಕ ಇದರ ಸಿವಿಯಾರಿಟಿ ಅಂದರೆ ಗಂಭೀರತೆಯನ್ನು ಕೋರ್ಟ್ಗೆ ಗಮನಕ್ಕೆ ತರುವಂಥ ಕೆಲಸಗಳಾಯಿತು. ಜೊತೆಗೆ SPP ಅಶೋಕ್ ನಾಯ್ಕ್ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಕುಟುಂಬ ಎಷ್ಟರ ಮಟ್ಟಿಗೆ ಪ್ರಭಾವಿ ಅನ್ನುವಂಥದ್ದನ್ನ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಬೂತ್ಗೆ ಹೋಗ್ತಾರೆ, ಅಲ್ಲಿ ಎಲ್ಲರನ್ನೂ ಎದುರಿಸಿ ಬೆದರಿಸಿ ತಮಗೆ ವೋಟ್ ಹಾಕಬೇಕು ಅಂತೇಳಿ ಎದುರಿಸಿರುವಂಥದ್ದು. ಅದು CC ಕ್ಯಾಮರಾದಲ್ಲೂ ಕೂಡ ದಾಖಲಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿ ಅಲ್ಲಿನ ಅಧಿಕಾರಿಗಳು ಕೂಡ ವಜಾ ಆಗಿದ್ದಾರೆ. ಈ ರೀತಿ ಇಡೀ ಕುಟುಂಬ ಒಂದು ಪ್ರಭಾವಿ ಕುಟುಂಬ ಆಗಿರುವಂತಹದ್ದು. ಮತ್ತು ಇವರ ಮೇಲೆ ಯಾವುದೇ ಕೇಸ್ ಆದರೂ ಕೂಡ ಎದುರಿಸಿ ಬೆದರಿಸಿ ಪೊಲೀಸವರಿಗೂ ಕೂಡ ಪ್ರಭಾವವನ್ನು ಬೀರಿ ಎಲ್ಲ ಕೇಸುಗಳು ರಿಪೋರ್ಟ್ ಆಗುತ್ತೆ. ಅಂದರೆ ಎಲ್ಲವನ್ನು ನೋಡ್ತಾ ಹೋದರೆ ಈ ಕುಟುಂಬ ಎಷ್ಟು ಪ್ರಭಾವಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇಂತಹ ಪ್ರಭಾವಿ ವ್ಯಕ್ತಿಯನ್ನು ಹೊರಗಡೆ ಬಿಟ್ಟಿದ್ದೆ ಅದರಲ್ಲಿ ಕೇಸಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಜಾಮೀನನ್ನು ಕೊಡಬಾರ್ದು ಅನ್ನೋಂಥ ಒಂದಿಷ್ಟು ಮಾಹಿತಿಗಳನ್ನು SPP ಕೋರ್ಟ್ಗೆ ಕೊಟ್ಟರು. ಶ್ವೇತಾ, ಓಕೆ ರಮೇಶ್, ಇಲ್ಲಿ ಮಹಿಳೆಯ ಒಂದು ಹೇಳಿಕೆ ಏನಿದೆ ಅದು ಯಾವ ರೀತಿ ಸ್ಟ್ಯಾಂಡ್ ತಗೊಳುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ ಮಹಿಳೆ ಕೊಟ್ಟಿರುವಂತಹ ಆ ವಿಡಿಯೋ ಸ್ಟೇಟ್ಮೆಂಟ್ ಏನಿದೆ, ನನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ, ನನಗೆ ಯಾರಿಂದಲೂ ಕೂಡ ಬೆದರಿಕೆ ಇಲ್ಲ, ಸಂಬಂಧಿಕರ ಮನೆಯಲ್ಲಿದ್ದೆ, ಆ ವಿಚಾರ ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗತ್ತೆ. ಇದು ಯಾವ ರೀತಿ ತಿರುವನ್ನ ಪಡೆದುಕೊಳ್ತಾ ಇದೆ? ಖಂಡಿತ ಶ್ವೇತಾ, ಅಂದರೆ ಈ ಒಂದು ಹೇಳಿಕೆ ವಿಚಾರವೂ ಕೂಡ ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಬಂತು. ಆ ಸಂದರ್ಭದಲ್ಲಿ SPP ಅಶೋಕ್ ನಾಯ್ಕ್ ಅವರು ಹೇಳ್ತಾರೆ, ಎಲ್ಲ ಒಂದು ಕಡೆ ಈ ರೀತಿ ಮಹಿಳೆಯಿಂದ ಹೇಳಿಕೆಯನ್ನ ಕೊಡಿಸುವ ಮೂಲಕ ಈ ಒಂದು ಕೇಸ್ನ ದಾರಿ ತಪ್ಪಿಸುವಂತ ಕೆಲಸಗಳು ಕೂಡ ಆಗಿದೆ ಅನ್ನುವಂಥದ್ದು. ಅಂದರೆ ಮಹಿಳೆಯನ್ನ ರಕ್ಷಣೆ ಮಾಡೋದಕ್ಕಿಂತ ಮೊದಲು ಕೊಟ್ಟಂತ ಹೇಳಿಕೆ, ಸೊ ಇದೆಲ್ಲವನ್ನು ನೋಡಿದ್ರೆ ಆರೋಪಿ ಎಷ್ಟು ಪ್ರಭಾವಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಮತ್ತೆ ಮಹಿಳೆಯನ್ನ ರಕ್ಷಣೆ ಮಾಡಿದ ನಂತರ SIT ಅಧಿಕಾರಿಗಳ ಮುಂದೆ ಬಂದಂತ ಸಂದರ್ಭದಲ್ಲಿ ಆ ಮಹಿಳೆ ಹೇಳ್ತಾರೆ, ನನ್ನ ಎದುರಿಸಿ ಬೆದರಿಸಿ ಈ ರೀತಿಯನ್ನ ಹೇಳಿಕೆಯನ್ನ ಕೊಡಿಸಿದ್ರು ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಯಾವ ರೀತಿ ವಿಡಿಯೋದಲ್ಲಿ ಹೇಳಿಕೆಯನ್ನ ಮಹಿಳೆ ಕೊಟ್ಟಿದ್ದಾರೆ ಅದೇ ರೀತಿ ಹೇಳಿಕೆಯನ್ನ SIT ಅಧಿಕಾರಿಗಳ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ದೆ ಅದರಲ್ಲಿ ಅದು ರೇವಣ್ಣ ಅವರಿಗೆ ಒಂದಷ್ಟು ಸಹಾಯ ಆಗ್ತಾ ಇತ್ತು. ಆದರೆ ಈ ಹೊರಗಡೆ ರೇವಣ್ಣ ಅವರ ಅವರ ಕಡೆಯವರ ಬಳಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆಗೂ SIT ಅಧಿಕಾರಿಗಳ ಮುಂದೆ ಕೊಟ್ಟ ಹೇಳಿಕೆಗೂ ವ್ಯತಿರಿಕ್ತತೆ ಇದೆ. ಅಂದ್ರೆ ಎಲ್ಲ ಒಂದ್ ಕಡೆ ಕಿಡ್ನಾಪ್ ಮಾಡಿದ್ರು ಅನ್ನುವಂಥದ್ದು, ಮತ್ತೊಂದ್ ಕಡೆ ಎಲ್ಲ ಒಂದ್ ಕಡೆ CV ನಾಗೇಶ್ ಅವರು ವಾದವನ್ನು ಮಾಡ್ತಾರೆ. ಇದು ರೇವಣ್ಣ ಅವರ ಮೇಲೆ ಯಾವುದೇ ರೀತಿ ಅಂತ ಆರೋಪವನ್ನ ಮಹಿಳೆ ಮಾಡಿಲ್ಲ, ಕೇವಲ ಪ್ರಜ್ವಲ್ ರೇವಣ್ಣ ಅವರು ತಮಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರು ಅನ್ನುವಂಥದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ರೇವಣ್ಣ ಅವರ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳಿಲ್ಲ ಅನ್ನುವಂಥದ್ದನ್ನ CV ನಾಗೇಶ್ ಅವರು ಹೇಳಿದ್ರೆ, SIT ಹೇಳ್ತಾ ಇರುವಂತದ್ದು ಎದುರಿಸಿ ಬೆದರಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಪ್ರಭಾವಿಗಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನನ್ನ ಕೊಡಬಾರ್ದು ಅನ್ನುವಂಥ ಒಂದು ಸ್ಟ್ರಾಂಗ್ ಆರ್ಗ್ಯುಮೆಂಟ್
ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು. ಎಲ್ಲವೂ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. 5 ಗಂಟೆ ವೇಳೆಗೆ ಸಾಧ್ಯವಾದರೆ ಆದೇಶವನ್ನು ಪ್ರಕಟಿಸ್ತೇವೆ ಅಂತೇಳಿ ನ್ಯಾಯಾಧೀಶರು ಹೇಳಿರುವಂಥದ್ದು. ಹಾಗಾಗಿ ಒಂದು ವೇಳೆ ಆದೇಶ ಹೊರಗಡೆ ಬಂದರೆ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಇರುವಂಥದ್ದು. ಅಥವಾ ಇವತ್ತೇನು ಪ್ರಕಟ ಆಗದೇ ಇದ್ರೆ ನಾಳೆಗೆ ಮುಂದೂಡಿಕೆ ಆಗುವಂಥ ಸಾಧ್ಯತೆಗಳಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.